ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಣಿನಾಡು ಬಳ್ಳಾರಿಯಲ್ಲಿ ಬೆಳಕಿನ ಹಬ್ಬದ ಸಂಭ್ರಮ. ಬಳ್ಳಾರಿ ನಗರದಲ್ಲಿ ಪೂಜಾ ಕಾರ್ಯ. ಕನಕದುರ್ಗಮ್ಮ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಲಕ್ಷ್ಮಿ ಗಣೇಶ ದೇವಸ್ಥಾನ, ಆಂಜನೇಯ ದೇವಾಲಯ, ಕೃಷ್ಣ ಮಂದಿರ, ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ದೀಪ ಹಚ್ಚುವ ಮುಖಾಂತರವಾಗಿ ಸಂಭ್ರಮದಿಂದ ಹಬ್ಬ ಆಚರಣೆ ಆಗ್ತಾ ಇದೆ. ಹೂವಿನ ವ್ಯಾಪಾರ, ಹಣ್ಣು ತರಕಾರಿ, ಬಾಳೆ ಎಲೆ, ಕಂಬಗಳ ವ್ಯಾಪಾರ ಜೋರಾಗಿಯೇ ಇತ್ತು. ಪಟಾಕಿ ಅಂಗಡಿಗಳ ಮುಂದೆನೂ ಗ್ರಾಹಕರು ಕ್ಯೂ ನಿಂತಿದ್ರು. Cielo choco, ma te ci ciò che ha detto. ರಾಜ್ಯದಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇರೋದು ಬಳ್ಳಾರಿ, ಗಣಿನಾಡು ಬಳ್ಳಾರಿಯಲ್ಲಿ ಬೆಳಕಿನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬಳ್ಳಾರಿ ನಗರದಲ್ಲಿ ಪೂಜಾ ಕಾರ್ಯಗಳು ನಡೀತಾ ಇರುವಂಥದ್ದು. ಕನಕದುರ್ಗಮ್ಮ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ್ಮಿ ಗಣೇಶ ದೇವಸ್ಥಾನ, ಆಂಜನೇಯ ದೇವಾಲಯ, ಕೃಷ್ಣ ಮಂದಿರ, ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ದೀಪ ಹಚ್ಚುವ ಮುಖಾಂತರವಾಗಿ ಸಂಭ್ರಮದಿಂದ ಹಬ್ಬ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಹೂವಿನ ವ್ಯಾಪಾರ, ಹಣ್ಣು ತರಕಾರಿ, ಬಾಳೆ ಎಲೆ, ಬಾಳೆಕಂದು ವ್ಯಾಪಾರ ಜೋರಾಗಿಯೇ ನಡೀತಾ ಇದೆ. ಪಟಾಕಿ ಅಂಗಡಿಗಳ ಮುಂದೆನೂ ಕೂಡ ಗ್ರಾಹಕರು ಕ್ಯೂನಲ್ಲಿ ನಿಂತು ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಬೆಳಕಿನ ಹಬ್ಬ. ಈ ಬೆಳಕು ಎಲ್ಲರ ಬದುಕನ್ನು ಬೆಳಗಲಿ ಅನ್ನುವಂಥದ್ದು. ಬೆಳಕು ಅಂತ ಅಂದ್ರೇ ಅದು ಯಶಸ್ಸಿನ ಸಂಕೇತ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳಕಿನ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಮನೆ ಮಂದಿಯೆಲ್ಲ ಕೂತು ಒಟ್ಟಿಗೆ ಹಬ್ಬವನ್ನು ಆಚರಿಸುವುದು, ದೇವರ ದರ್ಶನವನ್ನು ಮಾಡಿಕೊಳ್ಳುವಂಥದ್ದು, ವ್ಯಾಪಾರ ವಹಿವಾಟು, ಪಟಾಕಿ ಎಲ್ಲವೂ ಕೂಡ ಸಡಗರ ಸಂಭ್ರಮ. ಇಷ್ಟು ದಿನಗಳಲ್ಲಿ ಯಾವಾಗಲೂ ನಾವು ಒಂದು ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತಂದಾಗ ಅದಕ್ಕೆ ಹಬ್ಬ ಹರಿದಿನಗಳು ಅಂತ ಬರಬೇಕು. ಈ ದೀಪಾವಳಿ ಹಬ್ಬ ಎಲ್ಲದಕ್ಕಿಂತ ವಿಶೇಷ. ಯಾಕಂದರೆ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಸಂಭ್ರಮಿಸುವಂಥದ್ದು, ಕತ್ತಲಿಂದ ಬೆಳಕಿನಡೆಗೆ ಜೀವನ ಕೂಡ ಸಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಾದಂಥ ಆಚರಣೆ. ಕೆಲವು ಕಡೆಯಲ್ಲಿ ಗೋಪೂಜೆಗೆ ಬಹಳ ಶ್ರೇಷ್ಠ, ಇನ್ನು ಕೆಲವು ಕಡೆಯಲ್ಲಿ ಪಾಂಡವರು ಪೂಜೆ ಮಾಡೋದನ್ನು ಗಮನಿಸ್ತಾ ಇದ್ವಿ. ಮತ್ತು ಕೆಲವು ಕಡೆಯಲ್ಲಿ ಕೋಣಗಳ ಓಟ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಆಚಾರ ವಿಚಾರ ಸಂಪ್ರದಾಯಗಳಿರುತ್ತೆ. ಅದರ ಪಾಲನೆಯೊಂದಿಗೆ ಈ ಬಾರಿಯ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ.